ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಚೈತ್ರ ಕುಂದಾಪುರ್ ಹಾಗೂ ರಜತ್ ಅವರು ಹೇಳ್ತಿರೋ ಪ್ರಕಾರ 73 ದಿನಗಳಿಂದ ನಿಮ್ಮ ಕೈಯಲ್ಲಿ ಆಗದಿರೋ ಕೆಲಸವನ್ನು ನಾವು 15 ದಿನಗಳಲ್ಲಿ ಬಂದು ಒಡೆದು ಹಾಕಿದ್ದೇವೆ ಎಂದು ಹೇಳುತ್ತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಪ್ಪದೆ ಕಮೆಂಟ್ ಮಾಡಿ. ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಹಾಗೆ ರಜತ್ ಅವರು ನೀವು ಗಿಲ್ಲಿಯನ್ನು ನ್ಯಾಮಿನೇಟ್ ಮಾಡುವಾಗ ಇಡೀ ಮನೆಯವರು ಒಂದೇ ರೀಸನ್ ತಗೊಳ್ತೀರಾ. ಅದೇನಪ್ಪ ಅಂತಂದರೆ, ಗಿಲ್ಲಿ ಕಾಮಿಡಿ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಅರ್ಟ್ ಆಗೋ ರೀತಿ ಕಾಮಿಡಿ ಮಾಡ್ತಾನೆ. ಅದೊಂದನ್ನೇ ರೀಸನ್ ತಗೊಂಡು ನೀವು ಗಿಲ್ಲಿಯನ್ನು ನ್ಯಾಮಿನೇಟ್ ಮಾಡ್ತೀರಾ ಅಂತ ರಜತ್ ಅವರು ಹೇಳ್ತಿದ್ದಾರೆ. ಹಾಗೆ ರಜತ್ ಅವರು 73 ದಿನಗಳಿಂದ ಸಾವಿರಾರು ರೀಸನ್ಸ್ಗಳಿತ್ತು, ಆದರೆ ನಿಮ್ಮ ಕಣ್ಣಿಗೆ ಕಂಡಿದ್ದು ನಮ್ಮದು ಮಾತ್ರ ರೀಸನ್ ಎಂದು ರಜತ್ ಅವರು ಹೇಳ್ತಾರೆ. ಆಗ ರಾಶಿಕಾ ಅವರು, ಇಲ್ಲಪ್ಪ ನೀವು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಜತ್ ಅವರು, ಹಾಗೆ ಈ ಥರ ಯಾವುದೋ ಏನಾದರೂ ಒಂದು ಹೇಳ್ಕೊಂಡು ಸುಮ್ಮನಿರೋದು ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 73 ದಿನಗಳಲ್ಲಿ ಕಷ್ಟಪಟ್ಟು ಆಡಿದ ಅವರ ಶ್ರಮವನ್ನು ಇವರು 15 ದಿನಗಳಲ್ಲಿ ಒಡೆದು ಹಾಕಿದ್ದಾರಾ ಅನ್ನೋದನ್ನು ನೀವು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಗಿಲ್ಲಿಯನ್ನು ನ್ಯಾಮಿನೇಟ್ ಮಾಡ್ತಿರೋ ರೀಸನ್ ಕೂಡ ರಜತ್ ಹೇಳೋ ರೀತಿ ಒಂದೇ ರೀಸನ್ ತಗೊಳ್ತಿದ್ದಾರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ವೀಕ್ಷಕರೇ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಬಿಗ್ ಬಾಸ್ ದಿನದ ಅಪ್ಡೇಟ್ಗಾಗಿ ಟಿವಿಗೂ ಮುನ್ನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಂತೂ ಮರೆಯಬೇಡಿ ವೀಕ್ಷಕರೇ. ಎಲ್ಲರಿಗೂ ಧನ್ಯವಾದಗಳು.